ಡಿ ಸಿ ಡೆಪ್ಟಿ ಕಮಿಷನರ್ ಕವಿತಾ ಮನಿಕೇರಿ ಮೇಡಮ್ ಹತ್ರ ಮಾತಾಡಿದೆ. ಸೊ ಅವರು ಸಜೆಷನ್ಸ್ ಕೊಟ್ಟರು. ಅವರು ಹೀಗೆ ಟೆಂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು, ಪ್ಲಸ್ ಸಮುದಾಯ ಭವನಗಳು ಕೂಡ ಸ್ವಲ್ಪ ಅವರೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಕ್ರಮ ವಹಿಸ್ತಾ ಇದ್ದಾರೆ. ಅದು ನಾನು ಹೇಳಿದ್ದೀನಿ, ಏನೇನಿದೆ ಅದೆಲ್ಲ ರೆಡಿ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೋಸ್ಕರ ದೇ ಆರ್ ಟೇಕಿಂಗ್ ಆ್ಯಕ್ಷನ್. ದೇ ಆರ್ ಆಲ್ರೆಡಿ ಸ್ವಿಂಗಿಂಗ್ ಆ್ಯಕ್ಷನ್ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ. ಐ ಥಿಂಕ್ ಸೊ ವಿದನ್ ಇವತ್ತು ಇಲ್ಲದ್ರೆ ನಾಳೆ ಒಳಗೆ ಸಾಧ್ಯ ಅಷ್ಟು ವ್ಯವಸ್ಥೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಷ್ಟಾಗುತ್ತೆ ಬೇರೆ ಮಿನಿಮಮ್ ಅಕಾಮಿಡೇಷನ್ ಅಂತ ಕೊಡಲಿಕ್ಕಾಗುತ್ತೆ ನಮಗೆ. ಇವಾಗ ಜಿಲ್ಲಾಧಿಕಾರಿಗಳು ಹೇಳ್ದಂಗೆ ಒಂದು ಟೆಂಟ್ಸ್ ಫೆಸಿಲಿಟಿ ಒಂದು 6ರಿಂದ 7 ಕಡೆ ಜಾಗದಲ್ಲಿ, ಪ್ಲಸ್ ಊರಿನಲ್ಲಿ ಸುತ್ತಮುತ್ತಲು ಕಮಲಾಪುರ, ಹೊಸಪೇಟೆ ಎಲ್ಲೆಲ್ಲಿ ಸಮುದಾಯ ಭವನಗಳಿದ್ದಾವೆ ಅಲ್ಲಿ ಅವು ಕೂಡ ಓಪನ್ ಮಾಡಿಸಿ ಒಂದು ನೆರಳು ಕೊಡುವಷ್ಟು ಇದಾಗತ್ತಾಗಲಿ. ನಾವು ವಾಶ್ರೂಮ್ಸ್ ಅವು ಇವು ಎಷ್ಟಾಗುತ್ತೆ ದೇ ಹ್ಯಾವ್ ಟು ಟೇಕ್ ಕೇರ್, ಬಟ್ ವಿ ಕ್ಯಾನ್ ಗಿವ್ ಶೆಲ್ಟರ್ ಟು ದಮ್. ಅಷ್ಟಂತೂ ನಾವು ಮಾಡಲಿಕ್ಕಾಗುತ್ತೆ. ಯಾಕಂದರೆ ಬರೋ ಪ್ರವಾಸಿಗಳು ನಮಗೆ ಇರೋ ಅರೇಂಜ್ಮೆಂಟು ಒಂದು 10,000 ಜನಕ್ಕಿದೆ. ಒಂದು 4,000 ಹೋಟೆಲ್ ರೂಮ್ಸ್ ಇದೆ, ಒಂದು 2,000 ಹೋಮ್ ಸ್ಟೇಸ್ ಇದೆ, 6,000 ಇಂಟು 2 ಹೇಳಿದ್ರು ಕೂಡ ಒಂದು 12,000 ಜನಕ್ಕಾಗುತ್ತೆ. ಬಟ್ ಪ್ರವಾಸಿಗಳು ಮೋರ್ ದೆನ್ 50,000ದಿಂದ 1,00,000 ಜನ ಬರ್ತಾ ಇರೋದ್ರಿಂದ ಸೊ ವಿ ಕ್ಯಾನ್ ಜಸ್ಟ್ ಟ್ರೈ ಟು ಗಿವ್ ಈ ಫೆಸಿಲಿಟಿ ಕೊಡಲಿಕ್ಕಾಗತ್ತಲ್ಲ. ಇದಕ್ಕಿಂತ ಹೆಚ್ಚು ನಾವು ಮಾಡೋದು ಸ್ವಲ್ಪ ಇವಾಗ ಸದ್ಯಕ್ಕೆ ಕಷ್ಟ.